ಹದಗೆಟ್ಟ ಸಂಡೂರು ರಸ್ತೆ ಸ್ಥಳೀಯರ ಪರದಾಟ. ಮೈನ್ಸ್ ಲಾರಿ ಸಂಚಾರದಿಂದಾಗಿ ಈಗ ಹದಗೆಟ್ಟಿರುವಂತಹ ರೋಡ್ ಮಿತಿಮೀರಿ ಹೋಗ್ತಾ ಇದೆ ಲಾರಿ ಲೋಡ್. ಹದಗೆಟ್ಟ ಸಂಡೂರು ರಸ್ತೆ ಸ್ಥಳೀಯರ ಪರದಾಟ. ಮೈನ್ಸ್ ಲಾರಿ ಸಂಚಾರದಿಂದಾಗಿ ಹದಗೆಟ್ಟಿರುವಂತಹ ರೋಡ್ ಮಿತಿಮೀರಿ ಲಾರಿ ಲೋಡ್ ಆಗ್ತಾ ಇದೆ. ಕೆಟ್ಟು ಹೋಗ್ತಾ ಇರುವಂತಹ ರಸ್ತೆ. ಸಾರ್ವಜನಿಕರು ಶಾಲಾ ಮಕ್ಕಳಿಗೆ ನಿತ್ಯ ಇದರಿಂದ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ನಿಂದ ಶಾಲಾ ಮಕ್ಕಳ ಸಂಚಾರಕ್ಕೆ ತೊಂದರೆ ಕೂಡ ಆಗ್ತಾ ಇದೆ. ಬೇಕಾಬಿಟ್ಟಿ ಲಾರಿ ಚಲಾಯಿಸಿ ಪ್ರಯಾಣಿಕರಿಗೆ ತೊಂದರೆಯನ್ನ ಕೂಡ ಕೊಡ್ತಾ ಇದ್ದಾರೆ. ನಿಯಮ ಮೀರಿ ಮೈನ್ಸ್ ತುಂಬಿಕೊಂಡು ಬರುವಂತಹ ಲಾರಿಗಳು ರಸ್ತೆ ಅಕ್ಕಪಕ್ಕದಲ್ಲಿ ಎಲ್ಲೆಂದರಲ್ಲಿ ಮೈನ್ಸ್ ಲಾರಿ ಪಾರ್ಕಿಂಗ್ ಆಗ್ತಾ ಇರುವಂತದ್ದು. ಸಂಡೂರು ಪ್ರವಾಸಕ್ಕೆ ಬರುವ ಪ್ರವಾಸಿಗರಿಗೂ ನಿತ್ಯ ಕಿರಿಕಿರಿ ಆಗ್ತಾ ಇದೆ. ಕುಮಾರಸ್ವಾಮಿ ದೇಗುಲಕ್ಕೆ ಭೇಟಿ ನೀಡುವಂತಹ ಪ್ರವಾಸಿಗರಿಗೆ ಸಂಕಷ್ಟದ ಸರಮಾಲೆ ಅಂತಾನೆ ಹೇಳಬಹುದು. ಸಂಡೂರು ಬೆಟ್ಟದ ಮೇಲಿರುವಂತಹ ಕುಮಾರಸ್ವಾಮಿ ದೇಗುಲ ಜಿಲ್ಲಾಡಳಿತ ಹಾಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನ ಇಲ್ಲ. ರಸ್ತೆ ಸುಧಾರಣೆ ಮಾಡುವಂತೆ ಸಿಎಂ ಡಿಕೆಶಿಗೆ ಈಗ ಸ್ಥಳೀಯರು ಕೂಡ ಆಗ್ರಹ ಮಾಡಿದ್ದಾರೆ. ಎಸ್, ದೃಶ್ಯಾವಳಿಯಲ್ಲಿ ಏನ್ ಗಮನಿಸ್ತಾ ಇದ್ದೀರಲ್ಲ, ಇದೇ ಸಂಡೂರು ರಸ್ತೆ. ಈ ಒಂದು ರಸ್ತೆಯ ಮೂಲಕವೇ ಕುಮಾರಸ್ವಾಮಿ ದೇಗುಲಕ್ಕೂ ಕೂಡ ಹೋಗುವಂತದ್ದು. ಇದೇ ಒಂದು ರಸ್ತೆಯಲ್ಲಿ ಎರಡೂ ಬದಿಯ ವಾಹನಕ್ಕೂ ಕೂಡ ಚಲಾವಣೆಗೆ ಅವಕಾಶ ಇದೆ. ಯಾವ ರೀತಿಯಾಗಿ ಮೈನಿಂಗ್ ಗಳನ್ನ ತುಂಬಿಕೊಂಡು ಬರ್ತಿದ್ದಾರೆ ನೀವು ಗಮನಿಸಬಹುದು. ಈ ಒಂದು ರೋಡಲ್ಲಿ ಏನಾದ್ರೂ ನೀವು ಹೋದ್ರಿ ಅಂದ್ರೆ ವೈಟ್ ಬಟ್ಟೆ ಹಾಕೊಂಡು ಫುಲ್ ಕಲರ್ ಆಗಿ ಬರ್ತೀರಾ, ಅಷ್ಟು ಹದಗೆಟ್ಟಿರುವಂತಹ ರಸ್ತೆ. ಒಂದು ಟಾರ್ ಹಾಕ್ಸೋದಕ್ಕೂ ಯೋಗ್ಯತೆ ಇಲ್ವಾ ಅಂತ ಬಳ್ಳಾರಿಯ ರಾಜಕಾರಣಿಗಳಿಗೆ, ಜನಪ್ರತಿನಿಧಿಗಳಿಗೆ. ಬೇಕಾಬಿಟ್ಟಿಯಾಗಿ ಲಾರಿ ಚಲಾಯಿಸುವಂತಹ ಲಾರಿಯ ಚಾಲಕರಿಗೆ ಏನ್ ಹೇಳ್ತೀರಾ? ನಿಯಮ ಮೀರಿ ಮೈನ್ಸ್ ತುಂಬಿಕೊಂಡು ಹೋಗುವಂತಹ ಲಾರಿಗಳು ರಸ್ತೆಯ ಅಕ್ಕಪಕ್ಕದಲ್ಲಿಯೇ ನಿಲ್ಲಿಸ್ತಾರೆ. ಪ್ರವಾಸಿಗರು ಪಾಪ ಬಂದಿರ್ತಾರೆ. ಸಂಡೂರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಇರುವಂತದ್ದು ಕುಮಾರಸ್ವಾಮಿ ದೇಗುಲ. ಆ ಒಂದು ಶಿವನ ದೇಗುಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ. ಐತಿಹಾಸಿಕ ಪ್ರಸಿದ್ಧ ದೇವಾಲಯ ಅದು. ಆ ದೇವಾಲಯ ನೋಡೋದಕ್ಕೆ ಹೋದಾಗ ಇದೇ ಸಮಸ್ಯೆ ಇರುವಂತದ್ದು. ಆ ಏನು ಜೀಪ್ಗಳು ಕಾಣ್ತಾ ಇದ್ದಾವಲ್ಲ, ಅವೆಲ್ಲವೂ ಕೂಡ ಆ ರಸ್ತೆಯಲ್ಲಿ ದಿನನಿತ್ಯ ಓಡಾಡುವಂಥದ್ದು. ಕೆಂಪಾಗಿ ಹೋಗ್ತೀರಾ. ಸಂಡೂರು ರಸ್ತೆ ಅಂತಂದ್ರೆ ಕೆಂಪು. ನೀವು ಹೇಗೆ ಹೋಗಿರ್ಬೋದು, ರೆಡಿಯಾಗಿ ಹೋಗಿ ಏನೇ ಆಗೋಗಿ ವಾಪಸ್ ಬರುವಾಗ ನಿಮ್ಮ ಮೈ ಕೈ ಎಲ್ಲ ಧೂಳು ತುಂಬಿಕೊಂಡು ಹೋಗ್ಬಿಡುತ್ತೆ. ಟ್ರಾಫಿಕ್ ಜಾಮ್ನಿಂದ ಈಗ ಶಾಲಾ ಮಕ್ಕಳ ಸಂಚಾರಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಬೇಕಾಬಿಟ್ಟಿ ಲಾರಿಯನ್ನ ಚಲಾಯಿಸಿ ಪ್ರಯಾಣಿಕರಿಗೆ ತೊಂದರೆಯನ್ನು ಕೂಡ ಕೊಡ್ತಿದ್ದಾರೆ. ಮಾಡ್ತಾ ಇರೋದೇ ಈ ರೀತಿಯಾಗಿ ಕಿತಾಪತಿ ಕೆಲಸಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಈ ಗಣಿಗಾರಿಕೆ ಲಾರಿಯಿಂದ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತೇವೆ. ಸತತವಾಗಿ ಇದು ನಿರಂತರವಾಗಿ ನಾವು ಸಮಸ್ಯೆಗಳನ್ನು ಅನುಭವಿಸ್ತೇವೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವತ್ತು ಸರಿಯಾಗಿ ಕನ್ವೇರ್ ಬೆಲ್ಟ್ ಸರಿಯಾಗಿ ಇದಾಗ್ತಾ ಇಲ್ಲ. ಆಮೇಲೆ ರೈಲ್ವೆ ಸೈಡಿಂಗು, ರೈಲ್ವೆ ಟ್ರ್ಯಾಕಿಂಗ್, ರೈಲ್ವೆಗಳು, ಆಮೇಲೆ ಎಲ್ಲದಲ್ಲೇ ಪಾರ್ಕಿಂಗ್ ಇರ್ತಾರೆ. ಇದೆಲ್ಲ ಕಾರಣಗಳು ಏನಪ್ಪ ಅಂದರೆ, ಇದಕ್ಕೆಲ್ಲ ಕಡಿವಾಣ ಹೇಳಬೇಕಂದ್ರೆ ಸುದರ್ಶನ್ ರೆಡ್ಡಿ ಅವರು KMRC ಸಂಸ್ಥೆಯ ಒಂದು OA ಏನಿದಾರಲ್ಲ, ಅವರೊಂದು ರೆಕಮೆಂಡೇಷನ್ ಮಾಡಿದ್ದಾರೆ. ಅದು ಸುಪ್ರೀಂ ಕೋರ್ಟ್ ಕೂಡ ರೆಕಮೆಂಡೇಷನ್ ಮಾಡಿದ್ದಾರೆ. ಏನಪ್ಪ ಅಂದರೆ, ಇದಕ್ಕೆ ಸ್ವಲ್ಪ ಕಡಿವಾಣ ಬೀಳಬೇಕಂದ್ರೆ 50 ಮಿಲಿಯನ್ ಅಂದರೆ ನಮ್ಮ ಬಳ್ಳಾರಿ ಭಾಗದಲ್ಲಿ 35 ಲಕ್ಷ ಮಿಲಿಯನ್ ಮೆಟ್ರಿಕ್ ಟನ್ ಉತ್ಪಾದನೆಗೆ ವರ್ಷಕ್ಕೆ ಅವಕಾಶ ಕೊಟ್ಟಿದೆ. ಅದನ್ನು 20 ಮಿಲಿಯನ್ ಟನ್ನಿಗೆ ಅದನ್ನು ಮಾಡಿದರೆ ಖಂಡಿತವಾಗಿ ಇದು ದಟ್ಟಣೆ ಕಡಿಮೆ ಆಗ್ತದೆ, ಎಲ್ಲರಿಗೂ ಅನುಕೂಲ ಆಗ್ತದೆ. ಭಕ್ತಾದಿಗಳಿಗೆ, ಶಾಲೆ ಹೋಗೋರಿಗೆ, ಆಮೇಲೆ ನಂದೇಳಿಗೆ ಹೋಗೋರಿಗೆ, ಆಮೇಲೆ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಕೂಡ ಇದು ಒಂದು ಅನುಕೂಲ ಆಗ್ತದೆ. ಇದು MOFನವರಾಗಲಿ ಅಥವಾ ಇದ್ರ ಬಗ್ಗೆ ಕ್ರಮ ತಗೊಂಡು 20 ಮಿಲಿಯನ್ ಮೆಟ್ರಿಕ್ ಟನ್ನಿಗೆ ಇಳಿಸಿದರೆ